See you. ಸೊ ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ದಿನ, ಮತ್ತೊಂದು ವಾರ, ಮತ್ತೊಂದು ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಜಾ ಏನಪ್ಪ ಅಂತ ಅಂದರೆ, ನಮ್ಮ ಈ ಒಂದು ಟ್ರಿಪ್ಪಿಂದು ಇದು ಎಷ್ಟನೇ ದಿನ ಅನ್ನೋದನ್ನೇ ಮರ್ತೋಗಿದ್ದೀನಿ ನಾನು ಇವಾಗ. ಸೊ ಎಪಿಸೋಡೆಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಎಪಿಸೋಡ್ ನಾನು ಅದರಲ್ಲಿ ಗೊತ್ತಾಗತ್ತೆ ಎಷ್ಟನೇ ಎಪಿಸೋಡ್ ಅನ್ನೋದು. ಬಟ್ ಆನ್ ದ ವೇ ಜರ್ನಿ ನಮ್ಮದು ಎಷ್ಟನೇ ದಿನ ಅನ್ನೋದನ್ನು ನಾನು ಮರ್ತುಬಿಟ್ಟಿದ್ದೀನಿ. ಸೊ ಎಸ್, ನೆನ್ನೆ ಎಲ್ಲ ಇದು ಏನೋ ಗೋಟ್ ರೈಡರ್ಸು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದು ಮುಗಿಸ್ದೆ. ಇವಾಗ ಇಲ್ಲಿಂದ ನಮ್ಮ ಪಯಣ ಶ್ರೀನಗರ್ ಕಡೆಗೆ ಶುರು ಆಗಿದೆ. ಸೊ ಶ್ರೀನಗರ್ ಈಸ್ ಅನದರ್ 257 ಕಿಲೋಮೀಟರ್. ಸೊ 6 hours 8 minutes ಜರ್ನಿ ತೋರಿಸ್ತಾ ಇದೆ. ಆ್ಯಂಡ್ ಟೈಮ್ ಈಸ್ 10:23 AM in the morning. Temperature is 33. So we are officially leaving Jammu and heading towards Srinagar. National Highway Authority of India, Bann Toll Plaza. Advantage of two-wheeler. Crossing the first ever tunnel of Jammu and Kashmir. ಮೇಲ್ಗಡೆ ಬೆಟ್ಟದ ಸಂದಿಯಲ್ಲಿ ಟನಲ್ ಒಳಗಡೆ ನಾವು 2 ಟೈಗರು. ಕ್ರೇಜಿ ಮಜಾ ಇದೆ ಒಂಥರ. ಆ್ಯಂಡ್ ರೋಡ್ಸ್ ಸ್ನೇಹಿತರೆ, ರೋಡ್ಸ್ ಆರ್ ಸೀರಿಯಸ್ಲಿ ಅಮೇಝಿಂಗ್ ರೋಡ್ಸ್. ಆ್ಯಂಡ್ ಒಂದು ಟನಲ್ ಕ್ರಾಸ್, ರೋಡ್ ಬಗ್ಗೆ ಹೇಳ್ತಾ ಇದ್ದೆ ನಾನು ನಿಮಗೆ. ಒಂದು ಟನಲ್ ಕ್ರಾಸ್ ಮಾಡಿ 2 ನಿಮಿಷ ಆಗಿಲ್ಲ, ಆಗಲೇ ಇನ್ನೊಂದು ಟನಲ್ಲು. ಮಜಾ ಇದೆ ಈ ಟನಲ್ ಒಳಗಡೆ ಗಾಡಿ ಓಡಿಸೋಕ್ಕೆ. ಹಾಂ, ಮೂರನೇ ಟನಲ್ಲು. ಓ, ಇದು ಸ್ವಲ್ಪ ಲಾಂಗ್ ಟನಲ್ ಕಾಣಿಸ್ತಾ ಇದೆ. 3ನೇ ಟನಲ್ ಆಗಿದ ತಕ್ಷಣ 4ನೇ ಟನಲು, ಟನಲ್ ನಂಬರ್ 4 ಆಲ್ರೆಡಿ. ಆ್ಯಂಡ್ ಟನಲ್ ಒಳಗಡೆನೂ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಇನ್ ದ ಸೆನ್ಸ್ ಗಾಡಿ ಓಡಿಸೋಕೆ ಏನೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಯಾಕೆಂದರೆ ಬೆಳಕಿಗೆ ಸೋರ್ಸ್ ಏನೂ ಇರಲ್ಲ. ಬಿಕಾಸ್ ಮೇಲೆ ಪಿನ್ ಹೋಲ್ ಲೈಟಿಂಗ್ ಮಾಡಬೇಕು ಅನ್ನೋದಾದರೆ ಬೆಟ್ಟ ಅಡ್ಡ ಬರುತ್ತೆ. ಹಾಗಾಗಿ ಸೊ ವಾಟ್ ದೇ ಹ್ಯಾವ್ ಡಿಡ್ ಇಸ್ ಎಲೆಕ್ಟ್ರಿಕ್ ಲೈಟಿಂಗ್ಸ್, ಸೊ ದಟ್ LEDs ಇರೋದ್ರಿಂದ ಇಟ್ ಈಸ್ ಲಿಟಲ್ ಬಿಟ್ ಬ್ರೈಟ್ ಆ್ಯಂಡ್ ಸೂಪರ್ ಆಗಿದೆ. ಟನಲ್ ಒಳಗಡೆನೂ ಕತ್ಲೆ ಆಗೋದು, ಹಿಂಸೆ ಆಗೋದು ಏನೂ ಇಲ್ಲ. ಈಸಿಯಾಗಿ ನಾವು ಓಡಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ವೆಂಟಿಲೇಷನ್ ಪೋರ್ಟ್ ಸಹ ಕೊಟ್ಟಿದ್ದಾರೆ. ಸೊ ಗಾಡಿ ಎಮಿಷನ್ಗಳು, ಎಕ್ಸಾಸ್ಟ್ ಹೊಗೆಗಳು ನೀಟಾಗಿ ಆರಾಮಾಗಿ ಟನಲಿಂದ ಆಚೆ ಕಡೆ ಬೈಪಾಸ್ ಆಗತ್ತೆ. ರೋಡ್ಸ್ ಅಂತೂ ನೋ ಕಮೆಂಟ್ಸ್ ಆನ್ ದ ರೋಡ್ಸ್, ಇಟ್ಸ್ ಬಟರ್ ಸ್ಮೂತ್. ಮುಂದೆ ಹೆಂಗಿದೆ ಗೊತ್ತಿಲ್ಲ, ಇಲ್ಲಿವರೆಗೂ ಏನು ಬಂದಿದ್ದೀನಿ. ಓಕೆ, ಸೊ ಅಣ್ಣ ಹೇಳ್ತಿದ್ದಾರೆ ಒಂದು ಪ್ಯಾಚ್ ಯಾವುದೋ ಒಂದು ಚೂರು ಚೆನ್ನಾಗಿಲ್ಲ ಅಂತ, ಅದು ಬಿಟ್ಟಿನೆಲ್ಲ ಇದೇ ಥರ ರೋಡ್ಸ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಎಸ್, ಸದ್ಯಕ್ಕೆ ಒಂದು ಸ್ವಲ್ಪ ದೂರ ಇದೇ ರೀತಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಇಫ್ ಎನಿಥಿಂಗ್ ಐ ಫೈಂಡ್ ಇಂಟ್ರೆಸ್ಟಿಂಗ್ ಅಲ್ಲಿ ತೋರಿಸ್ತೀನಿ. ಆರ್ ಎಲ್ಸ್ ಉಧಂಪುರಲ್ಲಿ ಆ ಒಂದು ಕಾಶ್ಮೀರಿ ಡಿಶ್ ಇದೆ. ಸೊ ಅದನ್ನೇ ಹಾಂ, ಓಕೆ, ಉಧಂಪುರ ಆದಮೇಲೆ ಒಂದು ಕಾಶ್ಮೀರಿ ಡಿಶ್ ಇದೆ. ಇಫ್ ಪಾಸಿಬಲ್ ಅದನ್ನು ಇಫ್ ಪಾಸಿಬಲ್ ಅಲ್ಲಿ ನಿಲ್ಲಿಸ್ತೀವಿ. ಇಲ್ಲ ಅಂದರೆ ಗಾಡಿ ಓಡಿಸೋ ಮಧ್ಯದಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಸೀದಾ ಓಡಿಸಿರ್ತೀವಿ ಅಂತ. ಸೊ ಸದ್ಯದ ಅಪ್ಡೇಟ್ ಇಷ್ಟೇ. ಸೊ ಸ್ವಲ್ಪ ಟೈಮ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಿರೀಕ್ಷಿಸಿ. ನೀವೇನೇ ಹೇಳಿ ಸ್ನೇಹಿತರೆ, ಭಾರತದಲ್ಲಿ ಮೇಲಿಂದ ಕೆಳಗೆ, ಉತ್ತರದಿಂದ ದಕ್ಷಿಣ, ಈಸ್ಟಿಂದ ವೆಸ್ಟ್, ಕಡೆಯಿಂದ ಹೋದ್ರೂ ಕಾರ್ ಓಡಿಸೋರು ಆ ಕೈಯಲ್ಲಿ ಫೋನ್ ಇಟ್ಕೊಂಡು ಹಿಂದ್ಗಡೆ ಟ್ರಾಫಿಕ್ಕಿಗೆ ತೊಂದರೆ ಕೊಟ್ಕೊಂಡು ಹೋಗೋದನ್ನು ಮಾತ್ರ ಬಿಡಲ್ಲ.
ಅದೊಂಥರ ಜನ್ಮಸಿದ್ಧ ಹಕ್ಕಾಗೋಗ್ಬಿಟ್ಟಿದೆ ಅವ್ರಿಗೆ. ಈ ವಯ್ಯನು ಅಷ್ಟೇ, ಕೈಯಲ್ಲಿ ಫೋನ್ ಇಟ್ಕೊಂಡು ಅಷ್ಟು ದೂರದಿಂದ ಇಬ್ರು ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇರಿಟೇಷನ್ ನನ್ನ ಮಕ್ಕಳು ಇವರಲ್ಲ. ಸೊ ಈಗ ಸದ್ಯಕ್ಕೆ ಉದ್ದಂಪುರ್ ದಾಟಿದ್ದೀವಿ. ದಾಟಿಲ್ವಾ? ಹಾಂ, ಎಲ್ಲಿದ್ದೀವಿ? ಮ್ಯಾಪ್ ಬೇರೆ ಇಲ್ಲ. ಹಾಂ, ಓಕೆ. ಸೊ ಇವಾಗ ಸದ್ಯಕ್ಕೆ ಉದ್ದಂಪುರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೀವಿ. ಉದ್ದಂಪುರ್ ಹತ್ತತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಪ್ರಕೃತಿ ಸೌಂದರ್ಯ, ಪ್ರಕೃತಿ ಪ್ಲಸ್ ಸೌಂದರ್ಯ ಎಲ್ಲ. ಗಾಡಿ ಓಡಿಸ್ಲಾ ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಲಾ, ಇಲ್ಲಿ ನೋಡ್ಲಾ, ಏನೂ ಗೊತ್ತಾಗ್ತಿಲ್ಲ ನನಗೆ. ಫುಲ್ ಆನ್ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ ಸೇಫಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ನೇಚರ್ನು ಎಂಜಾಯ್ ಮಾಡಿಕೊಂಡು. ಮಜಾ ಬರ್ತಿದೆ, ಸೀರಿಯಸ್ಲಿ ಮಜಾ ಬರ್ತಾ ಇದೆ. ಸ್ನೇಹಿತರೆ, ಉದ್ದಂಪುರ್ ದಾಟಿದ್ದೀವಿ. ಉದ್ದಂಪುರ್ ದಾಟಾದ್ಮೇಲೆ ಒನ್ ಆಫ್ ದ ಲಾಂಗೆಸ್ಟ್ ಟನಲ್, ಏನು ಚನಾನಿ ಮೇ ಬಿ, ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಇಲ್ಲಿ ಕಾಣ್ತಿರೋದು ಚನಾನಿ ಸಮಥಿಂಗ್ ಟನಲ್ ವೇ ಲಿಮಿಟೆಡ್ ಅಂತ. ಸೊ ಒನ್ ಆಫ್ ದಿ 9.2 ಕಿಲೋಮೀಟರ್ಸ್ ಟನಲ್ಲು. ಸೊ ಮೋಸ್ಟ್ ಪ್ರಾಬ್ಲಿ ಏನೋ ಮುಂದೆ ಏನೋ ಪ್ರಾಬ್ಲಮ್ ಇರ್ಬೋದು, ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೀವಿ. ಲಿಟ್ಸಿ ಸ್ವಲ್ಪ ಒಂದು ಬ್ರೇಕ್ ತೊಗೊಂಡು ಇಲ್ಲೇನಾಯಿತು ನೋಡಿಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸೊ 15 ಮಿನಿಟ್ಸ್ ಏನೋ ಕೆಲಸ ನಡೀತಾ ಇದೆಯಂತೆ, ಒಂದು 15 ನಿಮಿಷ ಬ್ರೇಕ್ ಹೇಳಿದ್ದಾರೆ. ಸೊ ಬ್ರೇಕ್ ಆದಮೇಲೆ ವಿಲ್ ಹೆಡ್ ಟು ದ ಟನಲ್ಸ್. ಸೊ ಇವಾಗ ಬಿಟ್ಟು ಅವ್ರದ್ದು ಕೆಲಸ ಎಲ್ಲ ಮುಗ್ದಿದೆಯಂತೆ. ಸೊ 15 ನಿಮಿಷದ ಬ್ರೇಕ್ ತೊಗೊಂಡು ಇವಾಗ ಹೊರಟಿದ್ದೀವಿ ಟನಲ್ ಒಳಗಡೆ. ದಿಸ್ ಈಸ್ 9 ಕಿಲೋಮೀಟರ್ ಸ್ಟ್ರೈಟ್ ಟನಲ್, ಒನ್ ಆಫ್ ದ ಬ್ಯೂಟಿಫುಲ್ ಟನಲ್ಸ್ ಅಂತ ಹೇಳ್ತಾ ಇದ್ರು ಅಣ್ಣ. ಸೊ ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಟನಲ್ ಆಸ್ ವೆಲ್. ಏಕ್ ಮಿನಿಟ್. ಸೊ ಸ್ನೇಹಿತರೆ, ಟನಲ್ ಕ್ರಾಸ್ ಮಾಡಿದ ತಕ್ಷಣ ಈ ಥರ ಒಂದು ಬ್ಯೂಟಿಫುಲ್ ಸೀನ್ರಿ ಓಪನ್ ಆಯಿತು. ಆ್ಯಂಡ್ ಟೆಂಪ್ರೇಚರ್ ಯಾವ ರೇಂಜಿಗೆ ಇಮ್ಮಿಡಿಯೇಟಾಗಿ ಡ್ರಾಪ್ ಆಯ್ತು ಅಂದರೆ ಇದ್ದಕ್ಕಿದ್ದಂಗೆ ತಣ್ಣಗೆ ಫೀಲ್ ಆಗೋಯ್ತು. ಇಟ್ಸ್ ಅರೌಂಡ್ 27 ಡಿಗ್ರಿ ಇವಾಗ. ವಾವ್, ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ ಟನಲಲ್ಲಿ ಆ ಕತ್ಲು ಒಳಗಡೆ ಹೋಗಿ ಸಡನ್ನಾಗಿ ಬೆಳಕು ಬಂದು ಆ ವ್ಯೂ ಓಪನ್ ಆಗಿದ್ದು ನೀವೇನು ನೋಡ್ತಿದ್ದೀರಾ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಈ ಕಡೆ ಬರೋರು ಯಾರಾನ ಇದ್ದರೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಏನು ಹೇಳ್ತಾ ಇದ್ದೀನಿ ಅನ್ನೋದು. ಆ್ಯಂಡ್ ಸ್ವಲ್ಪ ಆಫ್ ರೋಡ್ ಪ್ಯಾಚ್ ಸಿಕ್ಕಿದೆ, ಅಲ್ಲೂ ಮಜಾ ತಗೊಂಡು ಹೋಗ್ತಾ ಇದ್ದೀವಿ ಇಬ್ರು. ಸೊ ದ ಟೈಮ್ ಈಸ್ ಅರೌಂಡ್ 12:32 ಆ್ಯಂಡ್ ಟೆಂಪ್ರೇಚರ್ ಆಗಲೇ ಹೇಳ್ದಂಗೆ 27 ಡಿಗ್ರಿ ಸೆಲ್ಸಿಯಸ್. ಸೊ ಅಣ್ಣ ಹೇಳ್ತಾ ಇದ್ರು ಇದು ಕಾಶ್ಮೀರ್ದು ಫುಟ್ ಹಿಲ್ಸೇ ಸೂಪರ್ ಆಗಿದೆ, ಇನ್ನು ಕಾಶ್ಮೀರ್ ಇನ್ನೂ ಸೂಪರ್ ಆಗಿರ್ಬೋದು. ಕೀಪಿಂಗ್ ಮೈ ಎಕ್ಸ್ಪೆಕ್ಟೇಷನ್ಸ್ ಹೈ. ಸೊ ಎಸ್, ಸದ್ಯದ ಅಪ್ಡೇಟ್ ಇಷ್ಟೇ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ನಾನು ನಿಮಗೆ ಸಿಗ್ತೀನಿ, ಅಥವಾ ಸ್ವಲ್ಪ ಕಿಲೋಮೀಟ್ರ್ ಆದಮೇಲೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಒಂಚೂರು ವ್ಯೂ ಎಂಜಾಯ್ ಮಾಡಿ. ಸೊ ಇಷ್ಟು ದೂರ ಆರಾಮಾಗಿ ಬಂದ್ಬಿಟ್ವಿ. ಸೊ ಬನಿಹಾಲ್ ಹತ್ರ ರೀಚ್ ಆಗಿದ್ದೀವಿ. ಟ್ರಾಫಿಕ್ ಜಾಮ್ ಬಿಕಾಸ್ ಆಫ್ ಮುಂದೆ ಟನಲ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಆ್ಯಂಡ್ ಎಲ್ಲ ಆ ಕಡೆ ಲಾರಿ ಬರ್ತಿದೆ. ಆ್ಯಂಡ್ ಆಫ್ ರೋಡ್ ಪ್ಯಾಚ್ ಸಹ. ನೋಡೋಣ ಇನ್ನೂ ಎಷ್ಟು ದೂರ ಹೆಂಗೆ ಏನೇನು ಅಡ್ವೆಂಚರಸ್ ಆಗಿರುತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಅಣ್ಣನ ಬ್ಲಾಗಲ್ಲಿ ಅವ್ರು ಹೇಳ್ತಾಯಿದ್ರು, ಅವರು 1200 ಟೆಸ್ಟಿಂಗು ಈ ಥರ ರೋಡಲ್ಲಿ ಅಂತ ಕೇಳಿಸ್ಕೊಂಡಿದ್ದೆ. ಸ್ಪೋರ್ಟ್ಸ್ ಬೈಕಾ ಹೇಳಿ,
ಟೂರರು. ಸೊ ಎಲ್ಲ ರೀತಿಯಲ್ಲೂ ಎಲ್ಲ ಥರ ಟೆರೇನಲ್ಲೂ ಓಡುತ್ತೆ, ಓಡಿಸೋರು ನಾವಾಗಿರಬೇಕು ಅಷ್ಟೇ. ಸೊ ಎಸ್, ಈ ಟ್ರಾಫಿಕ್ ಜಾಮ್ ಇನ್ನು ಎಷ್ಟು ದೂರ ಇದೆ, ಇನ್ನು ಎಷ್ಟೊತ್ತು ಆಗ್ಬೋದು ಗೊತ್ತಿಲ್ಲ. ಸೊ ಲೆಟ್ ಸಿ ಒನ್ಸ್ ವಿ ಕ್ರಾಸ್ ಇದನ್ನ, ಈ ಎಲ್ಲ ಕಿಸಾನ್ ಜಾಮ್, ಬಟರ್ ಜಾಮ್ ಎಲ್ಲದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಂ, ಅರೆ ಬಂದ್ಬಿಟ್ಟೆ. ಇಲ್ಲ, ಏನಾಯಿತು? ಹೌದಾ? ಸಿ ಅಡ್ವಾಂಟೇಜಸ್ ಆಫ್ ಅಡ್ವೆಂಚರ್ ಟೂರ್ಸ್. ಜಾಗ ಸಿಗ್ತಾ ತೋರಿಸ್ತಾ ಇರೋದಷ್ಟೇ. ಓ, ಆ ಕಡೆ ಸೈಡ್ ಇದ್ದಾರಾ ಬೆಟ್ಟದ್ದು? ಅಣ್ಣಯ್ಯ, ಹಾಂ, ಮೇನ್ ರೋಡಲ್ಲಿ ಇದ್ದೀನಿ, ಬರ್ತಾಯಿದ್ದೀನಿ. ಮೊಬೈಲ್ ದಬಾಕೊಂಡ್ಬಿಡ್ತು, ಹಂಗಾಗಿ ಲೇಟ್ ಆಯಿತು. ಫುಲ್ ಡುಮ್ ಅಂತ ಬಿದ್ದೋಯ್ತು. ಇಲ್ಲ ಇಲ್ಲ, ತೋರಿಸ್ತೀನಿ ತಡೀರಿ. ಮೊಬೈಲ್ನ ಹೊಡೆದೋಯ್ತು. ಬ್ಯಾಕ್ ಹಿಂದೆ ಸ್ಕ್ರೀನ್, ಹಿಂದೆ ಗ್ಲಾಸ್ ಡುಮ್ಮು. ಹಾಂ, ಬಿತ್ತು, ಹಾಗಾಗಿ ಸೈಡಿಗೆ ನಿಲ್ಲಿಸಿ ವಾಪಸ್ ಕೆಳಗೆ ಇಳಿದು ಎತ್ಕೊಂಬರೋದು ಲೇಟ್ ಆಯಿತು. ಯಾರೂ ಹಚ್ಚಿಲ್ಲ, ಪುಣ್ಯ. ಲಕ್ಕಿಲಿ ಕಾರು ಏನೋ ವೆಹಿಕಲ್ ಮಧ್ಯೆ ಬಿಟ್ಕೊಂಡು ಹೋಗಿದ್ದಾರೆ, ಬಟ್ ಬಿದ್ದಿದ್ದ ಫೋರ್ಸಿಗೆ ಹಿಂದೆ ಇದಲ್ಲ, ಆ್ಯಪಲ್ ನ್ಯಾವಿಗೇಷನ್ ಮೊಬೈಲು ಹಿಂದೆ. ಹಾಂ, ಸೆಕೆಂಡ್ರಿ ಮೊಬೈಲ್. ಹಾಂ, ಓಡೋಗ್ಬೇಕಾ? ಈಗ ಓಡೋದ್ರೆ ಒಳ್ಳೆ ಮಜಾ ನಿಮಗೆ. ಆಫ್ಲೈನ್ ಮ್ಯಾಪ್ ಇದೆಯಲ್ಲ, ಆ ಮೊಬೈಲೇ ದಬಾಕೊಂಡಿದ್ದಲ್ವಾ? ಹಾಂ ಹಾಂ ಹಾಂ, ಇಲ್ಲ, ನಾನು ಹ್ಯೂಮನ್ ಮ್ಯಾಪ್ನ ಫಾಲೋ ಮಾಡ್ತೀನಿ. ಹಾಂ, ಕಚ್ಕೊಂಡಿದ್ದೆ. ಎಲ್ಲಿವರೆಗೂ ಗೊತ್ತಾ? ಈ ಕಡೆ ಒಂಚೂರು ರೈಟಿಗೆ ಜಾಗ ಸಿಕ್ತಲ್ವಾ, ಅಲ್ಲಿವರೆಗೂ ಕಚ್ಕೊಂಡಿದ್ದೆ. ರೈಟಲ್ಲಿ ಜಾಗ ಸಿಕ್ತಲ್ಲ ಅಂತ ಆಫ್ ರೋಡಲ್ಲಿ ಒಂಚೂರು ಜೋರಾಗಿ ಹೇಳಿದೆ, ಮೊಬೈಲ್ ಡುಮ್ ಅಂತ ಬಿದ್ದೋಯ್ತು. ಹಾಂ, ಈಗ ಎಷ್ಟು ದೂರ ಹೊರಟೋಗಿದ್ದೀರಾ? ಹಾಂ, ಈಗ ಎಷ್ಟು ದೂರ ಇದ್ದೀರಾ ಅಂದೆ. ಹೌದಾ? ಹಾಂ 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 ಹಾಂ. ಇಲ್ಲ 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 ಇಲ್ಲ, ಇನ್ನು ಇವಾಗ ಬೆಟ್ಟ ಹತ್ತಿಸ್ತಾ ಇದ್ದೀನಿ. ಹೌದಾ? ಹಾಂ. ಓ, ಹಂಗಾರೆ ಸಖತ್ ಮುಂದೆ ಇದ್ದೀರಾ? ನಾನೇನು? ಓಕೆ, ಹೌದಾ? ಹೇಗೆ ಎಲ್ರೂ ಬೀಟ್ ಮಾಡ್ಕೊಂಬರ್ತೀನಿ ತಡೀರಿ. ಹೌದಾ? ಹ್ಞೂ, ಈಗ ಜೂಟ್ ಮಾಡ್ತಾ ಇದ್ದೀನಿ ನಾನು. ಹ್ಞೂ, ಹಾಂ. ಈ ಟ್ವಿಸ್ಟೀಸ್ ಎಲ್ಲ ಹಚ್ಚಾಯ್ತಾ ನೀವು? ಅಲ್ಲಲ್ಲ, ಈ ಟ್ವಿಸ್ಟಿ ರೋಡೆಲ್ಲ ಹಚ್ಚಾಗೋಯ್ತು ಆಲ್ರೆಡಿ ಬೆಟ್ಟದ ಮೇಲೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಹತ್ತಿಸ್ಬಿಟ್ರ ಅಂದೆ. ನನಗೆ 34, 2 ಕಿಲೋಮೀಟ್ರಿಂದ ಇದ್ದೀನಾ?
ಅಯ್ಯೋ ನನಗೆ 34 ಇನ್ನ ಬನ್ನಿ ಹಾಲು. ನನಗೆ 32ನಾ? ಓಕೆ, ನಾನು 34 ಕ್ರಾಸ್ ಮಾಡಿ 33 ಹತ್ರ ಬಂದಿದ್ದೀನಿ. ಬೋಸ್ ಹೌ ನಾನಿಲ್ಲಿ ಲಾಂಗ್ ಲಾರಿ ಚಾಸಿ. ಇವಾಗ ಹೊಡಿತಾ ಇದ್ದೀನಿ, ಹೊಡೆದೆ. ಯಾವನ ತಾತ ಕಾರಲ್ಲಿ ಪ್ಯಾನಿಯರ್ಸಿಗೆ ಟಚ್ ಮಾಡ್ದ, ಮಗ ನನ್ನ ಮಗ.